ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಅಕ್ವೇರಿಯಸ್ ಕುಂಭ ರಾಶಿಯ ಮೇ 2025ನ ಫ್ಯೂಚರ್, ಮೇ ತಿಂಗಳ 2025 ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಿದ್ದೀನಿ. ಕುಂಭ ರಾಶಿ, ಲೆಟ್ಸ್ ಸಿ. ಕುಂಭ ರಾಶಿಯವರ ರೀಡಿಂಗ್ ಈಗ ನಾನು ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ನಿಮ್ಮ ಎಂಟೈರ್ ನೋಡೋಕ್ಕೆ ಹೋದಾಗ ನಿಮ್ಮ ಎನರ್ಜಿ ಹೇಗಿದೆ, ಹಾಗೂ ಮೇ ತಿಂಗಳ ಎನರ್ಜಿ ಹೇಗಿದೆ, ಮತ್ತು ಯಾವ ವಿಷಯಗಳು ನಡೆಯುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ ನಂತರ ಏನಾದರೂ ಆಬ್ಸ್ಟಿಕಲ್ಸ್ ಅಂತ ಇದೆ, ಏನಾದರೂ ಅಡೆತಡೆಗಳಿದೆಯಾ, ಮತ್ತು ನೀವೇನನ್ನು ಅಚೀವ್ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ ಮೇ ತಿಂಗಳು. ಅದಾದ ನಂತರ ದೈವದಿಂದ ಏನು ಮೆಸೇಜ್ ಇದೆ, ಮತ್ತು ಯಾರಿಂದ ನೀವು ಸಪೋರ್ಟ್ ಗೈಡೆನ್ಸ್ನ ತಗೋಬೇಕಾಗತ್ತೆ, ಮತ್ತು ಹೋಲ್ಡ್ ಆನ್, ಕಾರ್ಡ್ ಶಫಲ್ ಮಾಡಬೇಕು ಒಂದೊಂದು ಸಲ. ಸೊ ಯಾವ ವಿಷಯವನ್ನು ನೀವು ಮಾಡಬೇಕು, ಯಾವ ವಿಷಯದ ಕಡೆಗೆ ಫೋಕಸ್ ಇರಬೇಕು, ಹಾಗೂ ಯಾವ ವಿಷಯದ ಕಡೆಗೆ ನಿಮ್ಮ ಫೋಕಸ್ ಇರಕೂಡದು. ಓಕೆ, ಲೆಟ್ಸ್ ಸಿ. ಫಸ್ಟ್ ನಿಮ್ಮ ಎನರ್ಜಿನ ಚೆಕ್ ಮಾಡ್ತೀನಿ. 4 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇತ್ತೀಚೆಗೆ ಯಾವುದೋ ಒಂದು ರೀತಿಯಾದ ಪ್ರಾಬ್ಲಮ್ನ ನಿಮ್ಮ ಲೈಫಲ್ಲಿ ನೀವು ನೋಡಿದ್ದೀರಾ, ಹಾಗೂ ನೀವು ಅಂದ್ಕೊಂಡು ಹಾಗೆ ಒಂದಷ್ಟು ವಿಷಯಗಳು ನಡೀದೇ ಇರುವ ಕಾರಣವಾಗಿ ನಿರಾಶೆಯನ್ನು ನೋಡ್ತಾ ಇದ್ದೀನಿ. ನಿರಾಶೆ ಇದೆ, ಹಾಗೂ ಒಂದು ರೀತಿಯಾದ ಬೇಜಾರಿದೆ. ನನ್ನ ಲೈಫಲ್ಲಿ ಯಾಕೆ ಹೀಗಿದೆ, ಏನಕ್ಕೆ ಹೀಗೆ ಆಗಿದೆ, ನಾನು ಯಾಕೆ ಈ ಥರದ್ದು ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀನಿ ಅಂದರೆ ಲೈಫ್ ಬಗ್ಗೆ ಜಿಗುಪ್ಸೆಯ ಎನರ್ಜಿ ಪಿಕ್ ಮಾಡ್ತಿದ್ದೀನಿ. ಅಂದರೆ ಏನೂ ಬೇಡ, ಯಾರೂ ಬೇಡ, ನಿಮಗೇನು ಬೇಕೋ ಅದು ದಕ್ಕಿಲ್ಲ, ಅದರಿಂದ ನಿಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಅನ್ನುವಂಥ ಒಂದು ಎನರ್ಜಿನ ಪಿಕ್ ಮಾಡ್ತಾಯಿದ್ದೀನಿ. ನಿಮ್ಮ ಎನರ್ಜಿ ನೋಡೋಕ್ಕೆ ಹೋದರೆ ಇಟ್ಸ್ ನಾಟ್ ದಿ ಬೆಸ್ಟ್. ಒಂದು ರೀತಿಯಾದ ಲೈಫ್ ಬಗ್ಗೆನೇ ನೆಗೆಟಿವ್ ಅನ್ನುವಂಥ ಒಂದು ಎನರ್ಜಿ ಇದೆ. ಮೇ ಮಂತ್ ಹೇಗಿದೆ ಅಂದರೆ ನಿಮಗೆ ಕಿಂಗ್ ಆಫ್ ಸ್ವೋರ್ಡ್ಸ್ ಬರ್ತಾ ಇರೋದ್ರಿಂದ ಮೇ ಮಂತ್ ನಿಮ್ಮ ಕೆಲಸ ಕಾರ್ಯಗಳ ವಿಷಯವಾಗಿ ಪ್ರೋಗ್ರೆಷನ್ ಇದೆ, ಹಾಗೂ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟ ಕ್ಷೇತ್ರ ಏನೇ ಆಗಿರಲಿ ನೀವು ಅದರಲ್ಲಿ ಕೂಡ ಒಳ್ಳೆಯದನ್ನ ಮಾಡ್ತೀರಾ, ಅದರಲ್ಲೂ ಕೂಡ ಒಂದು ಒಳ್ಳೆಯ ಚೇಂಜಸ್ನ ನೋಡ್ತೀರಾ ಅಂತ ಬರ್ತಾ ಇದೆ. ಮೇ ಮಂತ್ ಇಸ್ ಆಲ್ ಅಬೌಟ್ ಯುವರ್ ವರ್ಕ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಮೇ ಮಂತ್. ಮತ್ತು ನಿಮ್ಮ ಎನರ್ಜಿ ಹೇಗಿರುತ್ತೆ, 9 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಯಾವ ಒಂದು ಗೋಲ್ ಇದೆ ಮೇ ಮಂತಿಗೆ, ಏನು ಗೋಲ್ ಇದೆ ಅಂದರೆ 9 ಆಫ್ ಸ್ವೋರ್ಡ್ಸ್ ಬರ್ತಾ ಇರೋದ್ರಿಂದ ಒಂದು ನಿಮ್ಮ ಥಾಟ್ ಪ್ಯಾಟರ್ನ್ನ ಚೇಂಜ್ ಮಾಡ್ಕೋಬೇಕು. ನೀವು ಯೋಚನೆ ಮಾಡುವಂಥ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೇಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಲೈಫ್ನಲ್ಲಿ ನಿಮಗೇನು ಸಿಗ್ತಾ ಇಲ್ಲ, ಅದು ಒಂದೇ ಒಂದು ವಿಷಯ ಸಿಗದೇ ಇರೋದಕ್ಕೆ, ಅದು ಒಂದೇ ಒಂದು ಪರಿಸ್ಥಿತಿ ಸರಿ ಇಲ್ಲದೆ ಇರೋದಕ್ಕೆ ತುಂಬ ದೂಷಿಸ್ತಾ ಇದ್ದೀರಾ. ನಿಮ್ಮ ಲೈಫ್ನ ನೀವು ದೂಷಿಸ್ತಾ ಇದ್ದೀರಾ, ಲೈಫ್ ಕಡೆಗೆ ಗಮನ ಇಲ್ಲ, ಒಂಥರ ಲೇಸಿನೆಸ್ ಅನುಭವಿಸ್ತಿದ್ದೀರಾ, ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಇಲ್ಲ, ಸೀರಿಯಸ್ನೆಸ್ ಅಂತೂ ನೀವು ಏನನ್ನೂ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇಟ್ಕೊಂಡು ಎನರ್ಜಿನ ಎಲ್ಲೂ ಹಾಕ್ತಾ ಇಲ್ಲ. ಇದು ನೀವು ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಈ ಆ್ಯಟಿಟ್ಯೂಡ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೇ ಮಂತ್ ಕೂಡ ನೀವು ಹೀಗೆ ಇದ್ದರೆ ವೇಸ್ಟ್ ಆಗೋಗುತ್ತೆ ಮೇ ಮಂತ್ ಅಂತ ತೋರಿಸ್ತಾ ಇದೆ. ಯಾಕಂದರೆ ಗೋಲೇ ನೋಡ್ತಾ ಇಲ್ಲ, ಮೇ ಮಂತಿಗೆ ಏನು ಅನ್ನೋದು ನೀವು ಇನ್ನೂ ಪ್ಲ್ಯಾನಿಂಗೂ ಮಾಡ್ಕೊಂಡಿಲ್ಲ. ಆದರೆ ಚೇಂಜ್ ಆಗುತ್ತೆ. ಬಟ್ ನಾನು ಹೇಳೋದಲ್ಲ, ಮೇ ಮಂತ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಾದ ಪ್ರೋಗ್ರೆಷನ್ ಹಾಗೂ ಪ್ರೋಆ್ಯಕ್ಟಿವ್ ಎನರ್ಜಿ ನೋಡ್ತಾ ಇದ್ದೀನಿ. ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ನಾನು ಹಾಗೇ ಇರ್ತೀನಿ, ನಾನು ಲೇಸಿಯಾಗೇ ಇರ್ತೀನಿ,
ನನಗೆ ಹೇಗೆ ಬೇಕೋ ಹಾಗೆ ನನ್ನ ಲೈಫ್ ಇಲ್ಲ, ಸೊ ನಾನು ಬಿಟ್ಕೊಟ್ಬಿಡ್ತೀನಿ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ತಾ ಇದ್ದೀರಾ. ಒಳ್ಳೆಯದಲ್ಲ ಅದು. ಆಬ್ಸ್ಟಿಕಲ್, ನಾನು ಆಗಲೇ ಹೇಳೋದ್ನಲ್ಲ, ನಿಮ್ಮ ನೋ ಆ್ಯಕ್ಷನ್ ಅದೇ ಒಂದು ಆಬ್ಸ್ಟಿಕಲ್ ಆಗಿದೆ. ನೀವೇನೂ ಮಾಡ್ತಾನೇ ಇಲ್ಲ. ಬಿಕಾಸ್ ಲೈಫ್ ಬಗ್ಗೆ ಇಂಟ್ರೆಸ್ಟ್ನ ಕಳ್ಕೊಳ್ತಾ ಇದ್ದೀರಾ. ಮೇ ಬಿ ಸ್ವಲ್ಪ ಡಿಪ್ರೆಸಿವ್ ಸೈನ್ ಕಾಣ್ತಾ ಇದೆ ನನಗೆ. ಒಂಥರ ಸ್ಯಾಡ್ನೆಸ್ಸಲ್ಲಿದ್ದೀರಾ, ಹಾಗೂ ಇಂಟ್ರೆಸ್ಟ್ ಜನರ ಮೇಲೂ ಕಳ್ಕೊಳ್ತಾ ಇದ್ದೀರಾ ನೀವು. ಈ ಥರದ್ದೆಲ್ಲ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆಗೆಟಿವಲ್ಲೇ ಸ್ಟಕ್ ಆಗಿದ್ದೀರಾ. ಇಂಪ್ರೂವ್ ಆಗಬೇಕು ನೀವು, ಇಲ್ಲಾಂದರೆ ಮೇ ಮಂತ್ ಕೂಡ ಹಾಗೆ ಕಳೆದು ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಏನರಲ್ಲಿ ನೀವು ಅಚೀವ್ ಮಾಡ್ತೀರಾ ಮೇ ತಿಂಗಳಲ್ಲಿ ನೀವು ಮನ್ಸು ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಂತೂ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ನೀವು ಮನ್ಸು ಮಾಡಬೇಕು. ಮೇ ಮಂತ್ನಲ್ಲಿ ನಾನು ಆಗಲೇ ಹೇಳಿದಾಗೆ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ಹಾಗೂ ನೀವು ಮನ್ಸು ಮಾಡಿ ಏನಾದರೂ ಒಂದು ವಿಚಾರಕ್ಕೆ ಕೈ ಹಾಕಿದರೆ ರಿಲೇಟೆಡ್ ಟು ವರ್ಕ್, ಅದರಲ್ಲೂ ಕೂಡ ಸಕ್ಸಸ್ ಇದೆ. ಓಕೆ, ಬಿಕಾಸ್ ಆಫ್ ಮನಿ ಇದೆ, ಗ್ರೋತ್ ಇದೆ, ಹಾಗೂ ಕೆಲಸ ತುಂಬ ಚೆನ್ನಾಗಿದೆ. ಅದು ಸ್ಮೂತಾಗಿ ಹೋಗುತ್ತೆ. ಆದರೆ ನನಗೆ ಅರ್ಥ ಆಗ್ತದೆ, ನೀವು ಇಮೋಷ್ನಲಿ ಡ್ರೈನ್ ಆಗಿದ್ದೀರಾ, ಪೇಯ್ನಲ್ಲಿದ್ದೀರಾ, ಲಾಸಲ್ಲಿದ್ದೀರಾ, ಏನೋ ಒಂದು ವಿಚಾರದಲ್ಲಿ ಕೊರಗುತ್ತಾ ಇದ್ದೀರಾ. ಸ್ಪೆಷಲಿ ಒಬ್ಬ ವ್ಯಕ್ತಿಯಿಂದ ನಿಮಗೆ ಒಂದು ರೀತಿಯಾದ ನೆಗೆಟಿವ್ ಎನರ್ಜಿನ ಅವ್ರು ನಿಮಗೆ ಪಾಸ್ ಮಾಡಿರುವ ಹಾಗೆ ಅನುಭವ ಆಗ್ತಾ ಇದೆ. ಸೊ ನೀವು ಯಾವ ವಿಷಯವನ್ನು ಹೆಚ್ಚು ಮಾಡಬೇಕಾಗತ್ತೆ, ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ರಿಲೇಷನ್ಶಿಪ್ಸ್ನ ವಿಷಯವಾಗಿ ನೀವು ಬಿಲೀಫ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಬಿಲೀಫ್ ಪ್ಯಾಟರ್ನ್ ಏನಿದೆ ನೆಗೆಟಿವ್ ಇದೆ. ನೀವು ನಂಬುವಂತಹ ಜನರು ಇದ್ದಾರೆ, ಆದರೆ ಅವ್ರಿಗೆ ನೀವು ಚಾನ್ಸೇ ಕೊಡ್ತಾ ಇಲ್ಲ. ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು ಬೇಡದೇ ಇರುವಂಥ ಜನರನ್ನ, ಬೇಡದೇ ಇರುವಂಥ ವ್ಯಕ್ತಿಯನ್ನು. ಸೊ ನೀವು ಕರೆಕ್ಟಾಗಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕ್ಲಾರಿಟಿ ತೊಗೊಂಡ್ರೆ ರಿಲೇಷನ್ಶಿಪ್ಸ್ ಕೂಡ ಚೇತರಿಕೆ ನೋಡುತ್ತೆ. ಹಾಗೂ ನೀವು ಕೂಡ ಪ್ರೀತಿಯ ವಿಷಯವಾಗಿ ಗೆಲ್ತೀರಾ ಅಂತ ಬರ್ತಾ ಇದೆ. ಸೊ ಯೋಚನೆ ಮಾಡಿ, ನೀವು ಟೈಮ್ನ ತಗೊಂಡು ಯಾರೇ ಆಗಿರಲಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಓಕೆ, ನಿಮ್ಮ ಟೈಮ್ನ, ನಿಮ್ಮ ಎನರ್ಜಿನ, ನಿಮ್ಮ ಎಮೋಷನ್ಸ್ನ. ಸೊ ನಿಧಾನವಾಗೇ ಹೋಗಿ. ಕೆಟ್ಟವರು ಅಂದರೆ ಎಲ್ಲರೂ ಕೆಟ್ಟವರಲ್ಲ, ಆದರೆ ನೀವು ಹಾಗೆ ಅಂದ್ಕೊಳ್ತಿದ್ದೀರ. ಕೆಟ್ಟವರು ಅಂದರೆ ಎಲ್ಲರೂ ಕೆಟ್ಟವರು, ಜನನೇ ಕೆಟ್ಟವರು, ಎಲ್ಲರೂ ಉಪಯೋಗಿಸ್ಕೊಳ್ತಾರೆ, ಹೀಗೆ ಜನರಲೈಸ್ ಮಾಡ್ತಾ ಇದ್ದೀರಾ. ಅದನ್ನು ಫಸ್ಟ್ ತೆಗೆದು ಹಾಕಬೇಕು. ಯಾವ ವಿಷಯವನ್ನು ನೀವು ಮಾಡಬಾರದು, ಓಕೆ, ಯಾವ ವಿಷಯವನ್ನು ನೀವು ಮಾಡಬಾರ್ದು ಅಂದರೆ 2 ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಕ್ಚುಲಿ ಮೇ ಮಂತ್ನಲ್ಲಿ ಲವ್, ರಿಲೇಷನ್ಶಿಪ್ ವಿಷಯವಾಗಿ ಅಂದರೆ ರೊಮ್ಯಾಂಟಿಕ್ ಲವ್ ಅಂತ ಬಂದಾಗ, ಒಂದು ಮ್ಯಾರೇಜ್ ಅಂತ ಬಂದಾಗ ನಾನೇನು ಅಷ್ಟು ಒಳ್ಳೇದು ನಡೆಯೋದು ನೋಡ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೇ ರೆಡಿ ಇಲ್ಲ ಅದಕ್ಕೆ. ನೀವು ಈ ಥರದ್ದು ಒಂದು ಎನರ್ಜಿಲಿದ್ದೀರಾ. ಕೆನ್ ಯು ಸಿ? ಹೀಗಿರುವಾಗ ಪ್ರೀತಿ ಬಂದರೂ ಕೂಡ ಅದನ್ನ ನಿಭಾಯಿಸೋಷ್ಟು ಶಕ್ತಿ ನಿಮಗಿರೋದಿಲ್ಲ. ಸೊ ಮೇ ಮಂತ್ ಟೇಕ್ ಅ ಬ್ರೇಕ್. ಓಕೆ, ಪ್ರೀತಿ ಅನ್ನೋ ವಿಷಯದಲ್ಲೇ ಬ್ರೇಕ್ ತೊಗೊಂಡ್ಬಿಡಿ ನೀವು. ಓಕೆ, ಅದಾದ ನಂತರ ಸ್ಟ್ರೆಂತ್ ಬರ್ತಾ ಇದೆ. ಸೊ ನೀವು ಒಂದು ಬಾಂಡಿಂಗ್ ಇಟ್ಕೊಂಡಿರುವಂಥ ಜನರ ಜೊತೆ ಇರಬೇಕಾಗತ್ತೆ. ಅವರೇ ನಿಮಗೆ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ. ಅವ್ರು ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ರಿಲೇಟೆಡ್ ಫ್ರೆಂಡ್ಸ್. ನಿಮಗೆ ತುಂಬಾ ಬಾಂಡಿಂಗ್ ಇರುವಂಥ ಜನರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಮೇ ಮಂತ್. ಆವಾಗ ನಿಮಗೆ ಒಂಥರ ಹ್ಯಾಪಿನೆಸ್ ಬರುತ್ತೆ, ಫೀಲ್ ಗುಡ್ ಫ್ಯಾಕ್ಟರ್ ಸಿಗುತ್ತೆ. ಇಲ್ಲ ಅಂದರೆ ಹೀಗೆ ಒಂಟಿಯಾಗಿ ಇದ್ಬಿಡ್ತೀರಾ. ಸೊ ಮೇ ಮಂತ್ ಅದು ನಿಮ್ಮ ಗೋಲ್ ಆಗಿರಬಾರ್ದು. ಓಕೆ, ಗೈಡೆನ್ಸ್ ಏನು ಯೂನಿವರ್ಸಿಂದ ಅಂದರೆ ನಾನೇನು ನೋಡ್ತಿದ್ದೀನಿ, ಏಸ್ ಆಫ್ ಕಪ್ಸ್. ಸೊ ಇದರರ್ಥ ಗುಡ್ ನ್ಯೂಸ್ ಇದೆ. ಏನು ಅಂದರೆ ಜೂನ್ ಮಂತಲ್ಲಿ ನಿಮಗೆ ಪ್ರೀತಿಯ ವಿಷಯವಾಗಿ ಗೆಲುವಿದೆ, ಹಾಗೂ ಲವ್ ಲೈಫ್ ಕೂಡ ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ. ಮತ್ತು ನೀವು ಏನನ್ನು ಕಳ್ಕೊಂಡಿದ್ದೀರಾ ಅದನ್ನ ಪಡ್ಕೊಳ್ಳುವಂಥ ಒಂದು ಟೈಮ್ ನಿಮಗೆ ಮೇ ಆದ ನಂತರ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಆತರ ಪಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಸಿಗಬೇಕೋ ಅದು ಖಂಡಿತವಾಗ್ಲೂ ಸಿಗುತ್ತೆ. ಪ್ರೀತಿಯಲ್ಲಿ ಖಂಡಿತವಾಗ್ಲೂ ನಿಮಗೆ ಮೋಸ ಆಗೋದಿಲ್ಲ. ಒಂದು ಬ್ರೇಕ್ ತೊಗೊಳ್ಳೇಬೇಕು, 1 ತಿಂಗಳು ಬ್ರೇಕ್ ತೊಗೊಳ್ಳೇಬೇಕು. ಅದು ನಿಮಗೋಸ್ಕರ, ನಿಮ್ಮ ಮನಸ್ಸಿಗೋಸ್ಕರ ತೊಗೋಬೇಕು. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.